ಕೊಟ್ಟಂತ ಕಂಪ್ಲೇಂಟ್ ಅನ್ನು ವಿಡ್ರಾ ಮಾಡಬೇಕೋ ಅಥವಾ ಇಟ್ಕೊಳ್ಬೇಕಂತ ಕೇಳಿ ನೋಟಿಸ್ ಮಾಡಿದ್ದಲ್ಲ. ನಿಮಗೆ ನೋಟಿಸ್ ಮಾಡಿದ್ದು ಈ ರೀತಿ ನಿಮ್ಮ ಮೇಲೆ ಆರೋಪ ಬಂದಿದೆ, ಅಪವಾದ ಬಂದಿದೆ, ಅದಕ್ಕೆ ಮಾಹಿತಿಗಳನ್ನು ಕೊಡಿ, ಅದು ಸರಿಯಾ ತಪ್ಪಂತ ವಿಮರ್ಶೆಯನ್ನು ನಾನು ಮಾಡ್ತೇನೆ. ಅದಕ್ಕಾಗಿ ನಿಮಗೆ ಅಪರ್ಚುನಿಟಿ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನೀವು ಯಾವುದೇ ರೀತಿಯಲ್ಲಿ ಹಾರಿಕೆ ಉತ್ತರಗಳನ್ನು ಕೊಡ್ತೀರಿ. ರಾಜ್ಯಪಾಲರು ಇನ್ನೇನ್ ಮಾಡಬೇಕು? ರಾಜ್ಯಪಾಲರು ಯಾವುದೋ ಕೈಗೊಂಬೆ ಅಂತ ಹೇಳ್ತೀರಲ್ಲ, ಯಾಕೆ ಸಂವಿಧಾನದಲ್ಲಿ ರಾಜ್ಯಪಾಲರು ಇರಬೇಕು? ಯಾಕೆ ಇರಬೇಕು ರಾಜ್ಯಪಾಲರು? ಒಂದು ರಾಜ್ಯದಲ್ಲಿ ಚುನಾಯಿತ ಆ ಒಂದು ಆಡಳಿತ ಮಾಡುವಂತ ಒಂದು ಸರ್ಕಾರ ಅದು ತಪ್ಪು ದಾರಿ ಇಟ್ಟಾಗ, ತಪ್ಪು ಹೆಜ್ಜೆ ಇಟ್ಟಾಗ ಅದು ತಪ್ಪು ಅಂತ ಹೇಳಿ, ಅದು ಸಂವಿಧಾನಕ್ಕೆ ವಿರೋಧಿ ಅಂತ ಹೇಳಿ ಅವರಿಗೆ ತಿಳಿಸಿ ಹೇಳಿ ಅವರನ್ನು ಸರಿ ಮಾಡುವಂತ ಕೆಲಸ ಅದನ್ನು ಮಾಡ್ಲಿಕ್ಕಾಗಿ ರಾಜ್ಯಪಾಲರು ಇರೋದು. ನೀವೇನ್ ತಿಳ್ಕೊಂಡಿದ್ದೀರಿ? ಸಿದ್ದರಾಮಯ್ಯ ಹೇಳ್ತಾರಲ್ಲ, ನಾನು ಕುರಿ ಕಾಯ್ತಾ ಇದ್ದೆ, ನಮ್ಮ ಅಪ್ಪ ಕುರಿ ಕಾಯ್ತಾ ಇದ್ರು, ಹಳ್ಳಿಯಲ್ಲಿದ್ದೆವು ಅಂತ. ಹಳ್ಳಿಯಲ್ಲಿ ರೈತರು ನಮ್ಮ ಆ ಜೋಳ ಗದ್ದೆಗಳಿಗೆ ಮತ್ತೊಂದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕಾಡು ಪ್ರಾಣಿಗಳು ಬರಬಾರದು, ಅದನ್ನು ಎದುರಿಸಲಿಕ್ಕೆ ಬೇಕಾಗಿ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಬೆದರು ಬೊಂಬೆ. ರಾಜ್ಯಪಾಲರು ಬೆದರು ಬೊಂಬೆ ಅಂತ ತಿಳ್ಕೊಂಡಿದ್ದೀರಾ? ಸಿದ್ದರಾಮಯ್ಯ ರಾಜ್ಯಪಾಲರು ಬೆದರು ಬೊಂಬೆ ಅಲ್ಲ. ಸಂವಿಧಾನವನ್ನು ಹಿಡ್ಕೊಂಡ್ರಲ್ಲ ನಿಮ್ಮ ರಾಹುಲ್ ಗಾಂಧಿ, ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿದ್ರಲ್ಲ, ನೀವು ಸಂವಿಧಾನದ ದಿನಾಚರಣೆ ಮಾಡಿ ಆ ಭಾರಿ ಸಂವಿಧಾನಕ್ಕೆ ಬದ್ಧರಾಗಿ ಅಂತ ಹೇಳಿದ್ರಲ್ಲ. ಸ್ವಾಮಿ, ರಾಜ್ಯಪಾಲರು ಬೆದರುಗೊಂಬೆ ಅಂತ ಹೇಳುವಂತ ಏನಾದ್ರೂ ನಿಮ್ಮ ತಲೆಯಲ್ಲಿದ್ರೆ ಅದನ್ನು ಬಿಟ್ಟು ಬಿಡಿ ಸ್ವಾಮಿ. ರಾಜ್ಯಪಾಲರಿಗೆ ಅದರದ್ದೇ ಆದಂತ ಅಧಿಕಾರ ಇದೆ. ರಾಜ್ಯಪಾಲರು ಯಾವುದೇ ಆಡಳಿತ ಯಂತ್ರದ ದುರುಪಯೋಗ ಆದ್ರೆ, ಸರ್ಕಾರವನ್ನ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡಿದ್ರೆ, ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿದ್ರೆ, ಸಾರ್ವಜನಿಕ ಸ್ವತ್ತುಗಳನ್ನ ಅಪಹಾರ ಮಾಡಿದ್ರೆ, ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡ್ರೆ ಅಂತವರ ವಿರುದ್ಧ ಕಾರ್ಯಾಚರಣೆ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಪೂರ್ತಿ ಅಧಿಕಾರ ಇದೆ. ಅದನ್ನು ಎಲ್ಲವನ್ನ ಕಾನೂನಾತ್ಮಕವಾಗಿ ಮಾಡಿದಂತ ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅಂತ ಹೇಳಿ ನಾನು ಖಂಡಿತವಾಗಿ ಹೇಳಬಲ್ಲೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನೀವೇನ್ ತಿಳ್ಕೊಂಡ್ರಿ? ಯಾವುದೇ ಲೂಟಿ ಹೊಡೆದ ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿ. ದಯವಿಟ್ಟು ಸಿದ್ದರಾಮಯ್ಯ ಅವರೇ, ನಾನು ಬಾಕಿ ನಿಮ್ಮ ಆ ಮೂಢ ಹಗರಣದ ಬಾಕಿ ಎಲ್ಲ ವಿಚಾರಗಳಿಗೆ ನಾನು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಧಾರಾವಾಹಿಯಾಗಿ ಬರ್ತಾ ಇದೆ. ಆ 2004ರಿಂದ ಹಿಡಿದು ಇವತ್ತಿನವರೆಗೆ ನೀವು ಆಸ್ತಿ ಖರೀದಿ ಮಾಡಿದ್ರಲ್ಲ, ಆ ಆಸ್ತಿ ಖರೀದಿ ಮಾಡಿ ದಲಿತರಿಗೆ ಮಾಡಿದಂತ ಅನ್ಯಾಯದಿಂದ ಹಿಡಿದು ಅದನ್ನ ಮತ್ತೆ ನೀವು ಪಡ್ಕೊಂಡು ಇವತ್ತು ಅದರಿಂದ ರಾಜಾರೋಷವಾಗಿ ಅದನ್ನ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುವಲ್ಲರಿಗೆ ಬಂದಿದ್ದೀರಿ. ನಮ್ದು ಯಾವುದೇ ಸಿಗ್ನೇಚರ್ ಇಲ್ಲ, ನಮ್ದು ಯಾವುದೇ ನನ್ನ ಸ್ಟೇಟ್ಮೆಂಟ್ಗಳಿಲ್ಲ ಅಂತ ಹೇಳ್ತಿರಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತವ ಏನು ಮಾಡಬೇಕಾಗಿಲ್ಲ, ಅವನಿಗೆ ಬೇಕಾದನ್ನ ಎಲ್ಲವನ್ನ ಮಾಡ್ಲಿಕ್ಕೆ ಕಣ್ಸನ್ನೆ ಕೈ ಸನ್ನೆಗಳಿಂದಲೇ ಸಾಧ್ಯ. ನಾನು ನೋಡಿದ್ದೇನೆ ಮುಖ್ಯಮಂತ್ರಿ ಆ ಪಟ್ಟ, ನಾನು ನೋಡಿದ್ದೇನೆ. ಆದ ಕಾರಣ ಸಿದ್ದರಾಮಯ್ಯ ಅವರೇ, ಯಾವುದೋ ಒಂದು ರೀತಿಯಲ್ಲಿ ಹಾರಿಕೆ ಸುದ್ದಿ ಹರಡುವಂತ ಪ್ರಯತ್ನಗಳನ್ನು ಮಾಡ್ತಿದ್ದೀರಲ್ಲ ನೀವು, ಇದು ನಿಮಗೆ ಶೋಭೆ ತರುವಂತದ್ದಲ್ಲ. ನಾನು ಸತ್ಯ ಹರಿಶ್ಚಂದ್ರ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ, ಕಪ್ಪು ಚುಕ್ಕೆಗಳು ಎಷ್ಟಿದೆ ಅಂತ ಹೇಳುವಂತದ್ದನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಆದಂತ ದಿನಗಳು ಇವತ್ತು. ಪೂರ್ತಿ ನಿಮ್ಮ ಆಡಳಿತ ಅವಧಿಯಲ್ಲಿ ನೀವು ಪ್ರತಿಯೊಂದು ಹಂತದಲ್ಲಿ ಕೂಡ ದೇವರಾಜರ ಹೆಸರು ಹೇಳ್ಕೊಂಡ್ರಿ, ದೇವೇಗೌಡರ ಹೆಸರಿನಿಂದ ಅಧಿಕಾರಕ್ಕೆ ಬಂದ್ರಿ, ಎಲ್ಲವನ್ನ ಮಾಡಿ ಇವತ್ತು ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ.